Congratulations. All the best, Premayana. All the best, Premayana. All the best, Premayana. Hi buddies, welcome to Premayana YouTube channel. Finally, Premayana YouTube channel completed 200 subscribers, and we are going to celebrate this moment. And keep supporting, keep watching, keep loving. Thank you. Keep watching this video. Premayana YouTube ಚಾನಲ್ 200 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಆದ್ದರಿಂದ ಹುಡುಗರು ಸೆಲೆಬ್ರೇಷನ್ ಮಾಡೋಣ ಅಂತ ರೆಡಿ ಆಗ್ತಾ ಇದ್ದಾರೆ. ಈಗ ಟೈಲರ್ ಅಂಗಡಿಗೆ ಹೋಗಿದ್ದಾರೆ. ಎಲ್ಲನೂ ರೆಡಿ. ನಾನು ಬಂಟಿ ಹೊರಡ್ತಾ ಇದ್ದೀವಿ. ಎಲ್ಲಿ ಹೋಗ್ತೀವಿ, ಎಲ್ಲಿ ಸೆಲೆಬ್ರೇಷನ್ ಮಾಡ್ತೀವಿ, ಹೇಗೆ ಮಾಡ್ತೀವಿ ಅಂತ ಹೇಳಿ ಕೊನೆವರೆಗೂ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈಗ ನಾವಿರೋದು ಯಶವಂತಪುರ ಬ್ರಿಡ್ಜ್. ಬಸ್ಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನೂ ಬಸ್ ಬಂದಿಲ್ಲ. ಬಂತು ಬಸ್ಸು ಕೊನೆಗೂ. ಮುಂದೆ ಹೋಗ್ತಿರೋದು ಶ್ರೀಧರ್. ಬಸ್ ಹತ್ಕೊಂಡ ನೋಡ್ತಾ ಇದ್ದೀವಿ ಸೀಟ್ ಯಾವುದು ಅಂತೇಳಿ. ಯಾಕೆಂದರೆ ನಮಗೆಲ್ಲ ಸೀಟನ್ನು ಕೂಡ ಅವನೇ ಅರೇಂಜ್ ಮಾಡಿಕೊಡೋದು. ಫುಲ್ ಖುಷಿಯಾಗವನೇ. ಯಾಕೋ ನಗ್ತಾವನೆ ಬಂಟಿ. ಯಾಕಲ ಎಲ್ಲೋದ್ರೂ ಮೊಬೈಲ್ ಮಾತ್ರ ಬಿಡಲ್ಲ. ಸ್ನ್ಯಾಪ್ ಹಾಕೋಕೆ ಸ್ಟಾರ್ಟ್ ಮಾಡ್ದ. ಇದು ಬಂಟಿಯ ಸ್ನ್ಯಾಪ್ ಚಾಟು. ನಾವು ಹುಚ್ಚ ಗುರು. ಬಸ್ಸಲ್ಲಿ ಏನೇನೋ ಮಾತಾಡಿದೆ. ಏನು ಮಾತಾಡಿದೆ ಅಂತೇಳಿ ಒಂದು ರೆಕಾರ್ಡ್ ಆಗಿಲ್ಲ. ಹಂಗಾಗಿ ಅದನ್ನೇನು ಹಾಕೋಕ್ಕೂ ಆಗಲ್ಲ. ಈಗ ಬೆಂಗಳೂರು ಬಿಟ್ಟಿದೆ ಬಸ್ಸು. ಹೋಗ್ತಾ ಇದ್ದೀವಿ. ಇದು ಮೊಬೈಲಲ್ಲಿ ಮುಳುಗಿರುವ ಪ್ರತಿಭೆಗಳು. ಕೊಡೋ ಬೇಕು. ಇದು ತುಮಕೂರು ರೋಡ್. ಬೆಂಗಳೂರಿಂದ ತುಮಕೂರಿಗೆ ಹೋಗ್ತಕ್ಕಂತಹ ರೋಡು. 8ನೇ ಮೈಲಿ ಇದು. ಇಲ್ಲಿಂದ ನಮ್ಮ ಬಸ್ ಹೊರಡ್ತು. ಇಲ್ಲಿ ಊಟಕ್ಕೆ ಅಂತ ಹೇಳಿ ಬಸ್ ಸ್ಟಾಪ್ ಮಾಡಿದ್ದಾರೆ. ಏನಾದರೂ ತಿನ್ನೋಣ ಬನ್ನಿ ಸ್ವಲ್ಪ. ಒಂದು ಊಟ ತಗೊಂಡೆ. ಅನ್ನ ಸಾಂಬಾರು ಸಾಕು. ಬಂಟಿ ಫ್ರೈಡ್ ರೈಸ್ ತೊಗೊಂಡವನೆ. ಇನ್ನೊಬ್ಬ ಬಂಟಿ ಫ್ರೈಡ್ ರೈಸು. ಚೆನ್ನಾಗಿದಾ? ತಿಂದೇಳು. ಹೆಂಗಾಯ್ತು ಕಾಮರಾಜು? ಲೇ ಕಾಮರಾಜು, ಬಂಟಿ ಮೊಬೈಲ್ ಬಿಟ್ಟು ಹೇಳು ಹೆಂಗಿದೆ ಬಂಟಿ? ಹಾಂ ಹಾಂ ಇನ್ನು ತಿಂದೇರ ತುಂಬಿರ್ಬರೋ ದಿನ ಡಿಸ್ಟರ್ಬ್ ಮಾಡಬೇಡ. ಇನ್ನು ತಿಂದೇರ ತುಂಬಿರ್ಬರೋ ದಿನ ಡಿಸ್ಟರ್ಬ್ ಮಾಡಬೇಡ. ಅತ್ಯಾಗರು ನಿಮ್ಮ ಜೊತೆಗೆ ತಗೋಬೇಡ. ಯಾಕೆ ಬರೋದೇ ಯಾಕೆ ಏನಾಯ್ತು? ನಾನೇ ವಿಡಿಯೋ ಮಾಡಿ ಯಾರಿಗೆ ಹಾಕಕ್ಕೆ ನೋಡ್ತೀಯ? ಬಂಟಿಗೆ ನಾಚಿಕೆ ನನ್ನ ಮಗ. ಬೇಜಾರಾಗ್ತೀಯ ಆಗೋದು ಅದ್ರಾಗಂತ. ಶ್ರೀಧರ ಅವ್ನ ಪಾಡ್ಗೆ ಅವ್ನು ಊಟ ಮಾಡ್ತಾವನೆ. ಊಟ ಹೊಂದಿದ್ರೆ ಅವ್ನಿಗೆ ಏನು ಬೇಡ. ನೋಡಿದ್ರೆ ಗೊತ್ತಾಗುತ್ತೆ. ಊಟ ಹೆಂಗೈತಪ್ಪ ಕಾಮರಾಜ್? ಗುರು ಅಲ್ಲಿ ಜಾಗ ಐತೆ ಬತ್ತಿ. ನಾನು ಏನೋ ನಂದ ವಿಡಿಯೋ ಮಾಡ್ಬಿಡಪ್ಪ. ಜಾಸ್ತಿ ನನ್ನ ಮೇಲೆ ಹಣೆ ಇಟ್ಟಳು. ನನ್ನ ಮಾಡ ಏನಾಗುತ್ತೆ? ದೃಷ್ಟಿ ಆಗುತ್ತೆ. ದೃಷ್ಟಿ ಆಗುತ್ತೆ. ನನ್ನ ಮೇಲೆ ಹಣೆ ಇಟ್ಟಳು. ನನ್ನ ಮಾಡ ಹಣೆ ಇಟ್ಟಳು. ಎಲ್ಲಿಗೆ ಹೋಗ್ತಿರೋದು ಕಾಮರಾಜು? ಜಡ ಮ್ಯಾಚ್ ಅಂದ್ರೆ ಎಲ್ಲಿಗೆ ಹೇಳೋ? ಎಲ್ಲಿಗೆ ಹೋಗ್ತಿರೋದು? ಎಲ್ಲಿ ಹೋಗ್ತಿರೋದು? ಜಡ ವಯಸ್ಸಂದ್ರೆ ಕೂಗ್ತಿರೋದಂತೆ. ಆಯಿತು. ಬಸ್ ಟೈಮ್ ಆಯ್ತು. ಇನ್ನೇನು ಹೊರಡ್ತೀವಿ. ಊಟ ಹೆಂಗಿತ್ತು? ಹೆಂಗಿತ್ತು? ಊಟ ಚೆನ್ನಾಗಿತ್ತು. ಸ್ವಲ್ಪ ಜಾಸ್ತಿ ಅನಿಸ್ತು. ಬೆಳಗಾಯಿತು. ಎದ್ದೇಳಿದ್ವಿ. ಫ್ರೆಶ್ ಅಪ್ ಆಗೋಣ ಅಂತ ಯಾವುದಾದ್ರು ಹೋಟೆಲ್ ರೂಮ್ ಹುಡುಕ್ತಾ ಇದ್ದೀವಿ.
ಸಿಕ್ಕಾಪಟ್ಟೆ ಚಳಿ ಇದೆ, ನೀವು ಇಲ್ಲಿ ನೋಡ್ತಿರ್ಬೋದು. ಬೆಂಕಿ ಕಾಯಿಸ್ತಾ ಇದ್ದಾರೆ. ಎಷ್ಟು ಕೋಲ್ಡ್ ಇದೆ ಅಂದರೆ ಅಷ್ಟು ಕೋಲ್ಡ್ ಇದೆ. ಇಳ್ಕೊಂಡ್ವಿ, ನೋಡ್ತಾ ಇದ್ದೀವಿ ಯಾವ್ದಾದ್ರು ಹೋಟೆಲ್ ರೂಮ್ ಇಲ್ಲ, ಲಾಡ್ಜ್ ಫ್ರೆಶ್ ಆಗೋಣ ಅಂತ ಹೇಳಿ. ಯಾವ ಮಾಡ್ತೀವಿ, ಎಲ್ಲಿ ಹುಡುಕಿದ್ರು ಸಿಗ್ತಾನೆ ಇಲ್ಲ ರೂಮ್ಗಳು. ದಯವಿಟ್ಟು ಕುದುರೆ ಗಾಡಿಗಳನ್ನು ಯಾವುದಕ್ಕೂ ಕೂಡ ಬಳಸಬೇಡ್ರಿ. ನೀವಕ್ಕೂ ಕೂಡ ಬಳಸಬೇಡಿ, ಯಾವುದಾದ್ರು ಲಗೇಜ್ಗೂ ಬಳಸಬೇಡಿ. ಏಕೆಂದರೆ ಕುದುರೆಗೆ ತುಂಬ ಹಿಂಸೆ ಆಗುತ್ತೆ. ಬಂಟಿಗೆ ಬಾಂಬೆಗೆ ಹೋಗೋಣ ಬಾ ಅಂತೇಳಿ ಸುಳ್ಳು ಹೇಳಿ ಕರ್ಕೊಂಡ್ಬಂದಿದ್ದೀವಿ. ಈಗ ನಾವಿರೋದು ವಿಜಯಪುರದಲ್ಲಿ ಮತ್ತೆ ಕೂಡ ಇಲ್ಲಿ ಮತ್ತೊಂದು ರೂಮ್ ಹುಡ್ಕೋಣ ಅಂತ ಹೋಗ್ತಾ ಇದ್ದೀವಿ. ಎಲ್ಲೂ ಕೂಡ ರೂಮ್ ಖಾಲಿ ಇಲ್ಲ. ಎಲ್ಲ ರೂಮ್ಗಳು ಕೂಡ ತುಂಬ ಭರ್ತಿ ಆಗಿದ್ದಾವೆ, ಫಿಲ್ ಆಗಿದ್ದಾವೆ ಎಲ್ಲ ರೂಮು. ರೆಡಿ ಆಗೋಣ ಅಂತೇಳಿ ರೂಮ್ ಹುಡುಕ್ತಾ ಇದ್ದೀವಿ. ರೂಮು ಸಿಗ್ತಾ ಇಲ್ಲ, ಏನೂ ಇಲ್ಲ. ಫ್ರೆಶ್ ಆಗೋದು ಸಿಗ್ತಾ ಇಲ್ಲ. ಎಲ್ಲಿಗೆ ಬಂದಿದ್ದೀವಿ ಅಂತ ಗೊತ್ತಾಗ್ತಾ ಇಲ್ಲ. ಲಾಡ್ಜ್ ಐತೋ ಇಲ್ಲ ಅಂತಲೂ ಗೊತ್ತಾಗ್ತಾ ಇಲ್ಲ. ರೂಮ್ ಅಂತೂ ಫಸ್ಟ್ ಆಫ್ ಆಲ್ ಸಿಗ್ತಾ ಇಲ್ಲ. ಇನ್ನಾಗಿಂದ ಉಳ್ಕೊಳ್ಳಿ ಸಾಕಾಯ್ತು. ಇಳ್ತೀವಿ ಅಂತೇಳಿ ನಾವು ಹೋದಲ್ಲಿ ಗೊತ್ತಾಗೋದು. ಏನ ಈಗ ಹೇಳು, ಮಕ್ಕಳು AC-ನ ಸದ್ಯಕ್ಕೆ ಯಾವುದೋ ಒಂದು ಹೋಟೆಲ್ಗೆ ಬಂದ್ವಿ. ಇಲ್ಲಿ ರೂಮ್ ಖಾಲಿ ಇದೆಯಾ ಅಂತೇಳಿ ಕೇಳಬೇಕೀಗ. ನೋಡೋಣ ಇಲ್ಲಾದರೂ ಸಿಗುತ್ತಾ ಅಂತ. ಬನ್ನಿ ಬ್ರೋ. ಎಲ್ಲಿದ್ದೆ ಇಲ್ಲಿ ತನಕ, ಎಲ್ಲಿದ್ದೆ ಇಲ್ಲಿ ತನಕ. 10 minutes ಸಿಕ್ಕಿದ ತಕ್ಷಣ ಎಲ್ಲರೂ ರೆಡಿ ಆಗುತ್ತೆ. 10 minutes ಅಂತೆ. ಮರ್ಯಾದೆ ತಪ್ಪಿದಿರಲ್ಲ ಪಾರೇನಿ. ಯಾಕೆ ದುಬೈ ಅಂತ ಹೇಳಿದ್ವಿ, ವಿಜಯಪುರ ಕರ್ಕೊಬಂದು. ಎಲ್ಲರಿಗೂ ಏನು ಹೇಳಿದ್ಯಾ? ಎಲ್ಲರಿಗೂ ದುಬೈನೇ ಹೇಳಿರೋದು. ನೀವೇ ತಾನೇ ಹೇಳಿದ್ದೀನಿ ದುಬೈಗೆ ಹೋಗೋದು ಅಂತ. ದುಬೈ ಹೋಗ್ತೀನಿ ಅಂತ ಹೇಳಿದ್ಯಾ? ಯಾವ ಫಾರ್ಮ್ ಮಾಡಿದ್ರೆ ನೀವು ಕರೆ ಮಾಡುತ್ತೀರಾ ಚಂದಗಾರರು ವ್ಯಾಪ್ತಿ ಪ್ರದೇಶದಿಂದ ಹೊರಗಿದ್ದಾರೆ. ಇಲ್ಲ ದುಬೈಗೆ ಹೋಗಿರೋ ಫೋಟೋ ತೋರಿಸಿದ್ರೆ ಸದ್ಯಕ್ಕೆ ಮೊಬೈಲ್ಗಳೆಲ್ಲ ಸ್ಟೋರೇಜ್ ಫುಲ್ ಆಗಿಬಿಟ್ಟಿದೆ. ಒಂದು ಫೋಟೋನ ಅಂತ ಹೇಳ್ತೀಯೇನು? ಬಂಟಿ ಅಲ್ಲಿ ಕುಂತವ್ನು ನೋಡ್ರಿ, ಅಲ್ಲಿ ಕಳ್ಳ. ಬಂಟಿ ಹಾಯ್ ಹೇಳು, ಒಂದು ಗುಡ್ ಮಾರ್ನಿಂಗ್ ಹೇಳು. ಹಾಯ್ ಗುಡ್ ಮಾರ್ನಿಂಗ್. ಬ್ರೋ ನಾನು ಎಷ್ಟು ಆಸೆಗಿದ್ದೆ ಫ್ಲೈಟಾಗಿ ಹೋಗೋಣ ಅಂತ. ಫ್ಲೈಟ್ ಬರ್ತೈತೆ ಕಣೋ, ಇಲ್ಲಿಂದ ಈಗ ಬುಕ್ ಮಾಡ್ಕೊಂಡು ಹೋಗೋದು ಫ್ಲೈಟು. ಸರಿ, ಊಟ ಸಿಕ್ಕಿ ಸಾಕಾಗಿದೆ. ಸಾರಿ, ಮುಂಬೈ ಅಲ್ವೇ? ಊಟ ಮಾಡ್ಕೊಂಡು ಒಂದೇ ಬರ್ತೇವೆ. ಯಾವ ಮುಂಬೈನೂ ಬೇಡ, ಏನೂ ಬೇಡ. ಮುಂಬೈ ಮುಗ್ದಾತು. ರೂಮ್ ಸಿಕ್ಕಿ ತಿಂಡಿ ಮಾಡಿದ್ರೆ ಸಾಕು. ಯಾಕೆ ಭಯ ಸ್ಲೀಪ್ ಬರುತ್ತೆ? ಯಾಕೆ ಭಯ? ಒಂಥರ ಫುಲ್ ಫೈರ್ ಆಗಿಬಿಟ್ಟಿಲ್ಲ, ಸುಟ್ಟೋಗ್ಬಿಟ್ಟಿರು. ಎಲ್ಲಿದ್ದೆ ಇಲ್ಲಿ ತನಕ. ಸ್ನಾನ ಮಾಡೋದನ ಈಗ? ಯಾಕೆ ಯಾಕೆ ನೆನ್ನೆ ಮನೆ ಮಾಡಿದ್ವಿ, ಹೋದ ವಾರಿನ ಮಾಡಿದ್ಯಲ್ಲ. ವಿಜಯಪುರದಲ್ಲಿ ರೂಮ್ ಹುಡ್ಕಿದ್ವಿ, ರೂಮ್ ಸಿಗಲಿಲ್ಲ. ಈಗ ಸಿಂದಗಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಹೇಳಕ್ಕೆ ಚೆನ್ನಾಗಿಲ್ಲ. ಮುಂಬೈ ಚೆನ್ನಾಗಿತ್ತಾ? ಬಂಟಿ ಏನೋ ನೋಡ್ತಾ ಅವನೇ, ಗೋಲ್ ಗುಂಬಸ್ ನೋಡ್ತಾ ಇದ್ದಾನೆ ಬಂಟಿ. ಬಯಲ್ಸೀಮೆ ನೋಡೋಕ್ಕೆ ಚಂದ, ಜರ್ನಿ ಹೋಗಿದ್ದೇ ಗೊತ್ತಾಗ್ತಾ ಇಲ್ಲ. ಇವಾಗ ವಿಜಯಪುರದಿಂದ ಸಿಂದಗಿಗೆ ಬಂದ್ವಿ, ರೆಡಿ ಆಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ಎಲ್ಲಿದ್ದೆ ಇಲ್ಲಿ ತನಕ, ಎಲ್ಲಿದ್ದೆ ಇಲ್ಲಿ ತನಕ. ಫ್ರೆಂಡ್ ಎಂಗೇಜ್ಮೆಂಟ್ ಇದೆ, ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಎಲ್ಲಿದ್ದೆ ಇಲ್ಲಿ ತನಕ, ಎಲ್ಲಿದ್ದೆ ಇಲ್ಲಿ ತನಕ.
ಕಾಮರಾಜು ತಿಂಡಿ ಮಾಡಿ ಹೆಂಗೈತೆ ಇಷ್ಟ ಇಲ್ಲ. ಇವರೆಲ್ಲ ಶರಣ್ನ ಸ್ನೇಹಿತರು, ಎಂಗೇಜ್ಮೆಂಟ್ ಆಗ್ತಿದ್ದಾನಲ್ಲ ಆ ಹುಡುಗ ಸ್ನೇಹಿತರು. ಭಾರತ ಅಂದರೆ ವಿವಿಧ ಸಂಸ್ಕೃತಿಯ, ವಿವಿಧ ಆಚರಣೆಗಳ, ವಿವಿಧ ನಡೆ ನುಡಿಗಳ ರಾಷ್ಟ್ರ. ಇಲ್ಲಿ ಹಿರಿಯರು ಅದಕ್ಕೆ ಬೇಕಾಗಿರ್ತಕ್ಕಂತಹ ಸಿದ್ಧತೆಯನ್ನು ಮಾಡ್ತಾಯಿದ್ದಾರೆ. ಸಿದ್ಧತೆಗೊಂಡ ನಂತರ ಇಲ್ಲಿ ಎಂಗೇಜ್ಮೆಂಟ್ ಆಗ್ತಿರೋ ಹುಡುಗ ಹುಡುಗಿ ಪ್ರೀತಿಯ ನಗುವಿನೊಂದಿಗೆ ಗಳನ್ನು ಮೊಬೈಲ್ನಲ್ಲಿ ಸೆರೆ ಇಡುತ್ತಿರುವ ಒಂದು ದೃಶ್ಯ. ಬಂಟಿ ಈಗ ಮೊಬೈಲ್ ತಗೊಂಡು ಏನೋ ಸ್ನ್ಯಾಪ್ ಆಗ್ತಾವನು, ಏನು ಮಾಡ್ತಾವನು, ಒಟ್ಟು ಈಗ ಸೆಲ್ಫಿ ತೆಗಿತಾವನೆ. 200 ಸಬ್ಸ್ಕ್ರೈಬರ್ ಆಗಿದ್ದಾರೆ, ಹಂಗಾಗಿ ವಿಶ್ ಮಾಡ್ತಾ ಇದ್ದಾರೆ. ಎಂಗೇಜ್ಮೆಂಟು ಮುಗೀತು, ಸೆಲೆಬ್ರೇಷನ್ ಮುಗೀತು, ಇನ್ನೇನು ಹಿಂದಿರುಗ್ತಾ ಇದ್ದೀವಿ. ಇವ್ರಿಗೆ 45 ವರ್ಷ, ಅವ್ರಿಗೆ 75 ವರ್ಷ, ನಂಗೆ 60 ವರ್ಷ. ಬೇಗ ಸಾಯೋಣ ಅಂತ ಮನೆ ಕೇಳೋಕೆ ಮುಂಚೆನೆ ಯೂಟ್ಯೂಬ್ ಇನ್ನೂ ಏನು 200K ಸಬ್ಸ್ಕ್ರೈಬರ್ಸ್ ಇರೋದು ಪಾರ್ಟಿ. ಇಲ್ಲಿ ಟಾಯ್ಲೆಟ್ ಬಗ್ಗೆ, ಶೌಚಾಲಯದ ಬಗ್ಗೆ ಮಾತಾಡ್ತಾವ್ರೆ. ಅವನಿಗೆ ಸಮಾಧಾನ ಅಲ್ಲೆಲ್ಲ ಸಮಾಧಾನ ಇಲ್ಲ, ನೆಕ್ಸ್ಟ್ ಎಲ್ಲಿ ಸಿಗ್ತೈತೆ, ನೆಕ್ಸ್ಟ್ ಎಲ್ಲಿ ಮನೆ ನಮ್ಮ ಪೀಜಾಗ ಬೇರೆ ಮಾಡಿಬಿಟ್ಟೆ. ನೀವು ಹೊಸ್ತಾಗ ಬಂದ ಉತ್ತರ ಕರ್ನಾಟಕದಿಂದ ಪೀಜಾಗೆ ಅವತ್ತು ಬಾತ್ರೂಮಾಗೆ ನೀರು ಬಂದಿಲ್ಲ, ಅಲ್ಲಿ ಯಾವ ಲೈಬ್ರರಿ ಮಾಡಿಲ್ಲ, ಯಾವುದಿಲ್ಲ. ಬಾತ್ರೂಮ್ಗಳಿಗೆ ನೆಟ್ಟೆ ಸರ್ಚ್ ಮಾಡೀನಿ, ಟಾಯ್ಲೆಟ್ಸ್ ಕಮ್ಮಿ 3-6 ಕಿಲೋಮೀಟರ್ ದೂರ ಯಾರ ತಿಂಡಿ ಕೊಡು ಅಂತ ಕೇಳಿದಂತೆ. ಅವ್ರು ಕೊಟ್ರಂತೆ, ತಿಂಡಿನೂ ಅಲ್ಲೇ ಐತಂತೆ, ಎಲ್ಲವೂ ಅಲ್ಲೇ ಐತಂತೆ. ಇವ್ರು ಸಿಗ್ತಾವ ಬಾತ್ರೂಮ್ ಅವ್ರೇ ಚಾಚಿಗೆ ಹೋಗ್ತಿಲ್ವಾ, ತಿಂಡಿ ತಿನ್ನೋ ಬಂದಿದೆ, ಏನು ಬಂದಿದೆ ಅಂತ. ತಿಂಡಿ 1 ಗಂಟೆ ಆಯ್ತಂತ ಆಗಿತ್ತು. ಬಂದ ಬಾತ್ರೂಮ್ 2 ಸರ್ಚ್ ಮಾಡಿ 3-4 ಕಿಲೋಮೀಟರ್ ದೂರ. ನಗುತ್ತೈತ ಜೀವಲ್ಲಿ ಅಣುತ್ತೈತ ಗುಡ್ ನೈಟ್, ನಿದ್ರೆ ಮಾಡೋಣ. ಬೆಳಿಗ್ಗೆ ಆಯಿತು, ವಿಜಯಪುರದಿಂದ ಬೆಂಗಳೂರಿಗೆ ಬಂದ್ವಿ. ಟ್ರೈನು ಬಂಟಿ ಇನ್ನೂ ನಿದ್ರೆಗಣ್ಣಗವನೆ. ವಾಚು ಆರಾಮಲ್ಲ ಶಿವಮಲ್ಲ ವಾಚ್ ಆರಾಮಲ್ಲ ಶಿವ, ಅರಾನು ಶಿವ ಎರಡೂ ಒಂದೇ ಕಳ್ಳ. ಬೆಂಗಳೂರು ರೈಲ್ವೆ ಸ್ಟೇಷನಲ್ಲಿ ಇಳ್ಕೊಂಡ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.